ಅತ್ಯುತ್ತಮವಾಗಿ ಅರ್ಜುನ ವಾದವನ್ನು ಮಂಡಿಸಿದ್ದಾನೆ. ನಡೆಯುವಂತಹ ಮಹಾಪಾತಕ, ಮಹಾ ಯುದ್ಧ ಏನಿದೆಯೋ ಅಥವಾ ರಕ್ತದ ಕೋಡಿ ಏನು ಹರಿಯುವುದಕ್ಕಿದೆಯೋ ಅದನ್ನು ನಿಲ್ಲಿಸುವಂತಹ ಮಹಾ ಕಾರ್ಯವನ್ನು ಮಾಡುವುದಕ್ಕೆ ಅರ್ಜುನ ಹೊರಟಿದ್ದಾನೆ ಹೇಳುವಂತಹ ಭ್ರಮೆಯಲ್ಲಿ, ಅಂತಹ ಮಾನಸಿಕ ಅಸ್ವಸ್ಥತೆಯಲ್ಲಿ ಏನು ಅರ್ಜುನ ಇದ್ದಾನೋ, ಈ ಎಲ್ಲ ಮಾತುಗಳನ್ನು ಹೇಳಿ ಕುಳಿತುಕೊಂಡಿದ್ದಾನೋ, ಅಂತಹ ಸಂದರ್ಭದಲ್ಲಿ ಕೃಷ್ಣ ಏನು ಹೇಳ್ತಾನೆ ಹೇಳುವಂತಹದ್ದು 2ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಅಂದ್ರೆ ಭಗವದ್ಗೀತೆಯ ಮೂಲ ತಿರುಳು ಏನಿದೆಯೋ ಅದು ಪ್ರಾರಂಭವಾಗುವಂತಹದ್ದು 2ನೇ ಅಧ್ಯಾಯದಿಂದ. ಆ 2ನೇ ಅಧ್ಯಾಯ ಯಾವುದು ಅಂತ ಕೇಳಿದ್ರೆ ಅದು ಸಾಂಖ್ಯ ಯೋಗ. 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಹೇಳಿದ್ರು. ಹೆಸರಿಗೆ ತಕ್ಕಂತೆ ಅದರಲ್ಲಿ ಅರ್ಜುನನ ವಿಷಾದ ಇತ್ತು. ಮೊದಲಿಗೆ ದುರ್ಯೋಧನನ ವಿಷಾದ ಆಯಿತು, ಅದಾದ ಮೇಲೆ ಅರ್ಜುನನ ವಿಷಾದವನ್ನು ನಾವು ನೋಡಿದ್ವಿ. ಹಾಗೆಯೇ 2ನೇ ಅಧ್ಯಾಯ, ಭಗವದ್ಗೀತೆ 2ನೇ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಸಾಂಖ್ಯ ಯೋಗ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಅಧ್ಯಾಯದಲ್ಲಿ ಸುಮಾರು 72 ಶ್ಲೋಕಗಳಿದೆ. ಈ 72 ಶ್ಲೋಕದಲ್ಲಿ ಕೃಷ್ಣನ ನಿಜವಾದ ಬೋಧನೆಗಳೇನಿದೆಯೋ ಅದು ಪ್ರಾರಂಭವಾಗುವಂತಹದ್ದು ಈ ಅಧ್ಯಾಯದಿಂದ. ಈ ಅಧ್ಯಾಯದಲ್ಲಿ ಸಾಂಖ್ಯ ದರ್ಶನದ ಕೆಲವು ಛಾಯೆ ಇದೆ, ಹಾಗಾಗಿ ಇದನ್ನು ಸಾಂಖ್ಯ ಯೋಗ ಅಂತ ಕರೀತಾರೆ ಅಂತ ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಭಾರತದ ದರ್ಶನದ ಪರಂಪರೆಯನ್ನು ನಾವು ನೋಡಿದ್ರೆ ಪ್ರಮುಖವಾಗಿ 6 ದರ್ಶನಗಳು ಬರ್ತದೆ. ಯಾವುದು ಆ 6 ದರ್ಶನಗಳು ಅಂತ ಕೇಳಿದ್ರೆ, ಕಪಿಲರಿಂದ ಪ್ರಣೀತವಾದಂತಹ ಸಾಂಖ್ಯ ದರ್ಶನ, ಪತಂಜಲಿ ಮಹರ್ಷಿಗಳಿಂದ ಪ್ರಣೀತವಾದಂತಹ ಯೋಗ ದರ್ಶನ, ಗೌತಮರಿಂದ ಪ್ರಣೀತವಾದಂತಹ ನ್ಯಾಯ ದರ್ಶನ, ಕಣಾದ ಮಹರ್ಷಿಗಳಿಂದ ಪ್ರಣೀತವಾದಂತಹ ವೈಶೇಷಿಕ ದರ್ಶನ, ಜೈಮಿನಿ ಮಹರ್ಷಿಗಳಿಂದ ಪ್ರಣೀತವಾದಂತಹ ಪೂರ್ವ ಮೀಮಾಂಸಾ ಅಥವಾ ಮೀಮಾಂಸ ದರ್ಶನ, ವೇದವ್ಯಾಸರಿಂದ ಪ್ರಣೀತವಾದಂತಹ ವೇದಾಂತ ದರ್ಶನ ಅಥವಾ ಉತ್ತರ ಮೀಮಾಂಸಾ. ಹೀಗೆ 6 ದರ್ಶನಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದಂತಹ ದರ್ಶನಗಳು. ಇವು ತನ್ನದೇ ಆದಂತಹ ತತ್ವಗಳನ್ನು, ಆತ್ಮ ಪರಮಾತ್ಮನ ಸಂಬಂಧವನ್ನು, ಭೌತಿಕ ಲೌಕಿಕ ವಿಚಾರಗಳನ್ನು ಹೇಳುತ್ತದೆ. ಹಾಗಾಗಿ ಏನು ಈ ಕಪಿಲನಿಂದ ಪ್ರಣೀತವಾದಂತಹ ಸಾಂಖ್ಯ ದರ್ಶನ ಇದೆಯೋ ಅದರ ಛಾಯೆ ಈ ಅಧ್ಯಾಯದಲ್ಲಿ ಇರುವುದರಿಂದ ಇದಕ್ಕೆ ಸಾಂಖ್ಯ ಯೋಗ ಅಂತ ಕರೆದಿರಬಹುದು ವೇದವ್ಯಾಸರು ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಈ 72 ಶ್ಲೋಕಗಳೇನಿದೆ ಅಥವಾ ಅದರಲ್ಲಿ ಬೋಧಿಸುವಂತಹ ಕೃಷ್ಣನ ಮಾತುಗಳೇನಿದೆ ಅದು ಸಾಂಖ್ಯ ಯೋಗದ ಪಡಿಯಚ್ಚ ಅಂತ ಕೇಳಿದ್ರೆ ಹಾಗೇನಿಲ್ಲ. ಇಲ್ಲಿ ಬರುವಂತಹ ಕೆಲವು ಅಂಶಗಳು ಸಾಂಖ್ಯ ಯೋಗಕ್ಕೆ ಸಾಮೀಪ್ಯ ಹೊಂದಿರುವುದರಿಂದ ಇದನ್ನು ಸಾಂಖ್ಯ ಯೋಗ ಅಂತ ಕರೆದಿರಬಹುದು ಅಂತ ವಿದ್ವಾಂಸರ ಊಹೆ. ಹಾಗಾದ್ರೆ ಸಾಂಖ್ಯ ಯೋಗ ಅಂತ ಹೇಳಿದ್ರೆ ಏನು ಅಂತ ಒಂದು ಸ್ಥೂಲವಾಗಿ, ಒಂದು ಬ್ರೀಫ್ ಆಗಿ ನಾವೇನಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ, ಈ ಸಾಂಖ್ಯ ಯೋಗದಲ್ಲಿ ಒಟ್ಟು 25 ತತ್ವಗಳು ಬರ್ತದೆ. ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಪಂಚ ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಹಾಗೂ ಪಂಚ ತನ್ಮಾತ್ರೆಗಳು, ಶಬ್ದ, ರಸ, ರೂಪ, ಗಂಧ, ಸ್ಪರ್ಶ, ಹಾಗೂ ಪಂಚಭೂತಗಳು, ಪೃಥಿವಿ, ಅಪ್, ತೇಜ, ವಾಯು, ಆಕಾಶ. ಹಾಗೆ ಇದರೊಂದಿಗೆ ಮತ್ತೆ 5 ಅಂಶಗಳಾದಂತಹ ಪುರುಷ, ಪ್ರಕೃತಿ, ಮಹತ್ ಅಂದ್ರೆ ಬುದ್ಧಿ, ಅಹಂಕಾರ ಮತ್ತೆ ಮನಸ್ಸು. ಈ 25 ತತ್ವಗಳೇನಿದೆಯೋ ಈ ತತ್ವಗಳ ಬಗ್ಗೆ ಹಾಗೂ ಈ ತತ್ವಗಳಿಂದಲೇ ಪ್ರಣೀತವಾದಂತಹದ್ದು ಸಾಂಖ್ಯ ದರ್ಶನ. ಈ 25 ತತ್ವಗಳ ಆಧಾರದ ಮೇಲೆ ಹಾಗೂ ಅದರ ಪರಿಣಾಮಗಳು ಹಾಗೂ ಅದರಿಂದ ಮಾಡಿದಂತಹ ದರ್ಶನ ಯಾವುದು ಅಂತ ಕೇಳಿದ್ರೆ ಅದು ಸಾಂಖ್ಯ ದರ್ಶನ. ಹೀಗೆ 25 ಹೇಳುವಂತಹ ಸಂಖ್ಯೆಯನ್ನು ತೆಗೆದುಕೊಂಡು ಅದರಲ್ಲಿಯೂ 5 ಗುಂಪಾದಂತಹ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರೆ ಮತ್ತು ಪಂಚ ಮಹಾಭೂತ, ಈ 5 ಗುಂಪುಗಳು, ಹಾಗೆ 5 ಅಂಶಗಳು ನಾನು ಹೇಳಿದಂತಹ ಪುರುಷ, ಪ್ರಕೃತಿ, ಮಹತ್, ಮನಸ್ಸು ಮತ್ತು ಅಹಂಕಾರ, ಈ ಎಲ್ಲ ಸಂಖ್ಯೆಗಳ ಆಧಾರದಲ್ಲಿ ಇರುವ ಕಾರಣದಿಂದ ಇದನ್ನು ಸಾಂಖ್ಯ ದರ್ಶನ ಅಂತ ಹೇಳಿದ್ರು. ಅದಾದ ಮೇಲೆ ಅದರ ಛಾಯೆ ಇದರಲ್ಲಿರುವುದರಿಂದ ಸಾಂಖ್ಯ ಯೋಗ ಅಂತ ಹೇಳಿದ್ರು.